ನಮಸ್ಕಾರ ವೀಕ್ಷಕರೇ, ಜನಧನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮುಡಬೂಳ ಗ್ರಾಮದಲ್ಲಿ ಮಹಿಳೆಯರ ಆಕ್ರೋಶ ಭುಗಿಲೆದ್ದಿದೆ. ರಸ್ತೆ ಇಲ್ಲ, ಶೌಚಾಲಯ ಇಲ್ಲ ಎಂದು ಬೇಸತ್ತ ಮಹಿಳೆಯರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಮುಳ್ಳುಕಂಟಿ ಹಾಕಿ ಉಗ್ರ ಪ್ರತಿಭಟನೆ ನಡೆಸಿದ್ದಾರೆ. ಜನರ ಕಷ್ಟಕ್ಕೆ ಸ್ಪಂದಿಸಬೇಕಿದ್ದ ಪಿಡಿಒ ಅಧಿಕಾರಿ ಮಾತ್ರ ಸ್ಥಳಕ್ಕೆ ಬರದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮುಡಬೂಳ ಗ್ರಾಮದಲ್ಲಿ ಏನಾಗಿದೆ ಎಂಬುದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಜನಧನಿ ಜನಪರ ಸುದ್ದಿವಾಹಿನಿ ವಿಶೇಷ ವರದಿ. ಮುಡಬೂಳ ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರ ಆಕ್ರೋಶದ ಜ್ವಾಲೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮುಡಬೂಳ ಗ್ರಾಮದಲ್ಲಿ ಅಧಿಕಾರಶಾಹಿಯ ಅಟ್ಟಹಾಸ ಹಾಗೂ ಮಹಿಳೆಯರ ನರಕಯಾತನೆ ಮಿತಿಮೀರಿದೆ. ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲದೆ, ಮಹಿಳೆಯರಿಗೆ ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದೆ ಜನತೆ ಪ್ರತಿದಿನ ನರಕ ದರ್ಶನ ಮಾಡುತ್ತಿದ್ದಾರೆ. ಸ್ವಚ್ಛ ಭಾರತ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿಯಾಗುತ್ತಿದ್ದರೂ ಈ ಹಳ್ಳಿಯ ತಾಯಂದಿರು ಮಾತ್ರ ತಮ್ಮ ಮಾನ ರಕ್ಷಣೆಗಾಗಿ ಕತ್ತಲಾಗುವವರೆಗೆ ಕಾಯಬೇಕಾದ ದುಸ್ಥಿತಿ ಎದುರಾಗಿದೆ. ಗ್ರಾಮಸ್ಥರ ಈ ಕಣ್ಣೀರಿಗೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರುವುದು ಇಲ್ಲಿನ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಯ ಘೋರ ನಿರ್ಲಕ್ಷ್ಯ ಮತ್ತು ದುರಾಡಳಿತ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬೇಸತ್ತ ಮುಡಬೂಳ ಗ್ರಾಮದ ಮಹಿಳೆಯರು ಇಂದು ತಾಳ್ಮೆ ಕಳೆದುಕೊಂಡು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕುಗಳಿಗಾಗಿ ನೇರವಾಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದ ನೂರಾರು ಮಹಿಳೆಯರು ಕಚೇರಿಯ ಮುಂಭಾಗದಲ್ಲೇ ಮುಳ್ಳುಕಟ್ಟಿಗಳನ್ನು ತಂದು ಹಾಕಿ ಉಗ್ರವಾಗಿ ಪ್ರತಿಭಟಿಸಿದ್ದಾರೆ. ನಿಮಗೆ ನಮ್ಮ ಕಷ್ಟದ ಮುಳ್ಳುಗಳು ಕಾಣಿಸುತ್ತಿಲ್ಲವೇ? ಹಾಗಾದರೆ ಪಂಚಾಯಿತಿ ಮುಂದೆಯೇ ಮುಳ್ಳುಗಳು ಇರಲಿ ಎಂದು ಆಕ್ರೋಶ ಹೊರಹಾಕಿದ ತಾಯಂದಿರು ಅಧಿಕಾರಿಗಳ ವಿರುದ್ಧ ರಣಕಹಳೆ ಊದಿದ್ದಾರೆ. ಪಂಚಾಯತ್ ಆವರಣ ಇಡೀ ಮಹಿಳೆಯರ ನ್ಯಾಯಯುತ ಘೋಷಣೆಗಳಿಂದ ನಡುಗಿ ಹೋಗಿದೆ. ಆದರೆ ಇಷ್ಟೆಲ್ಲ ಹೈಡ್ರಾಮಾ ನಡೆದು ಗ್ರಾಮದ ಹೆಣ್ಣು ಮಕ್ಕಳು ಬೀದಿಯಲ್ಲಿ ನಿಂತು ಕಣ್ಣೀರಿಡುತ್ತಿದ್ದರೂ ಮುಡಬೂಳ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಮಾತ್ರ ಸ್ಥಳಕ್ಕೆ ಬರುವ ಸೌಜನ್ಯ ತೋರಿಲ್ಲ. ತಾಯಂದಿರು ಮುಳ್ಳುಕಟ್ಟಿ ಹಾಕಿ ಪ್ರತಿಭಟನೆ ನಡೆಸುತ್ತಿದ್ದರೂ ಜಾಗಕ್ಕೆ ಬಂದು ಜನರ ಅಹವಾಲು ಆಲಿಸದ ಪಿಡಿಒ ಅವರ ನಡೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿರುವುದು ಅವರ ಅಹಂಕಾರದ ಪರಮಾವಧಿಯನ್ನು ತೋರಿಸುತ್ತದೆ. ಬಡ ಜನರ ತೆರಿಗೆ ಹಣದಲ್ಲಿ ಎಸಿ ರೂಮಿನಲ್ಲಿ ಕುಳಿತು ಸಂಬಳ ಎಣಿಸುವ ಈ ಅಧಿಕಾರಿಗೆ ಬಡವರ ನೋವು ಅರ್ಥವಾಗುತ್ತಿಲ್ಲವೇ ಎನ್ನುವುದು ಜನಧನಿ ಜನಪರ ವಾಹಿನಿಯ ನೇರ ಪ್ರಶ್ನೆಯಾಗಿದೆ. ಮುಡಬೂಳ ಗ್ರಾಮದ ರಸ್ತೆ ಮತ್ತು ಶೌಚಾಲಯದ ಸಮಸ್ಯೆ ಕೇವಲ ಒಂದು ಹಳ್ಳಿಯ ಸಮಸ್ಯೆಯಲ್ಲ, ಇದು ಇಡೀ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನಾದರೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡದ ಪಿಡಿಒ ಅಧಿಕಾರಿಗೆ ತಕ್ಕ ಶಾಸ್ತಿ ಮಾಡಬೇಕು. ತಕ್ಷಣವೇ ಗ್ರಾಮದ ಮಹಿಳೆಯರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸದಿದ್ದರೆ ಜನಧನಿ ಜನಪರ ಸುದ್ದಿವಾಹಿನಿ ಜನರ ಪರವಾಗಿ ಈ ಹೋರಾಟವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ಎಚ್ಚರಿಸುತ್ತಿದ್ದೇವೆ. ವರದಿ ಗುರುರಾಜ ಎಸ್ ಅಂಗಡಿ. ಇದಾಗಿತ್ತು ಈ ಕ್ಷಣದ ಜನಧನಿ ನ್ಯೂಸ್. ನಮಸ್ಕಾರ.